ಚಿಕ್ಕಬಳ್ಳಾಪುರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಉಪಾಧ್ಯಕ್ಷ ಪಟ್ರೇನಹಳ್ಳಿ ಕೃಷ್ಣ, ಕೆಎಚ್ ಮುನಿಯಪ್ಪ ಅವರಂತಹ ಹಿರಿಯ ರಾಜಕಾರಣಿಯ ಅನುಭವ ಮತ್ತು ಸೇವೆ ರಾಜ್ಯ ರಾಜಕಾರಣಕ್ಕೆ ಅಗತ್ಯವಿದ್ದು ಅವರು ರಾಜೀನಾಮೆ ನೀಡಿ ಮಗಳಿಗೆ ಅವಕಾಶ ಕಲ್ಪಿಸಿದ್ದಾರೆ ಎಂಬ ಮಾತುಗಳು ಕೇವಲ ಸುಳ್ಳು ಸುದ್ದಿ. ಅವರು ಮುಂದಿನ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಲಿದ್ದಾರೆ ಎಂದು ಹೇಳಿದರು. ಕಳೆದ 3-4 ದಿನಗಳಿಂದ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ರಾಜೀನಾಮೆ ನೀಡಿ ಅವರ ಮಗಳಿಗೆ ಅವಕಾಶ ನೀಡಲಿದ್ದಾರೆ ಎಂಬ ಸುಳ್ಳು ಸುದ್ದಿ ಹಬ್ಬಿಸುತ್ತಿರುವುದು ಸರಿಯಲ್ಲ ಅಂತ ಹೇಳಿದ್ರು. ಈ ಸುಳ್ಳು ವದಂತಿಯಿಂದಾಗಿ ಅವರ ಅಭಿಮಾನಿಗಳಲ್ಲಿ ಆತಂಕ ಶುರುವಾಗಿದೆ. ಈ ಕುರಿತು ಅವರೇ ಹೇಳಿಕೆ ನೀಡಿದ್ದಾರೆ. ಕೆಎಚ್ ಮುನಿಯಪ್ಪ ರಾಜೀನಾಮೆ ನೀಡಲ್ಲ ಎಂದು ಹೇಳಿದ್ದಾರೆ. ಸುದೀರ್ಘ ರಾಜಕೀಯ ಸೇವೆ ಮಾಡಿರುವ ಕೆಎಚ್ ಮುನಿಯಪ್ಪ ಅವರಂತಹ ಹಿರಿಯ ನಾಯಕರು ರಾಜ್ಯಕ್ಕೆ ಬೇಕು. ಮುಖ್ಯಮಂತ್ರಿಗಳಾಗಲಿ ಇತರೆ ನಾಯಕರಾಗಲಿ ಅವರ ರಾಜೀನಾಮೆ ಬಗ್ಗೆ ಮಾತನಾಡಿಲ್ಲ. ಆದರೂ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಕಳೆದ ಒಂದು 3-4 ದಿನಗಳಿಂದ ನಮ್ಮ ರಾಷ್ಟ್ರೀಯ ನಾಯಕರು ಹಾಗೆಯೇ ನಮ್ಮ ಕರ್ನಾಟಕ ಮಾದಾರ ಮಹೋತ್ಸವ ರಾಜ್ಯಾಧ್ಯಕ್ಷ ಆಗಿರತಕ್ಕಂಥ ಈಗಿನ ಸರ್ಕಾರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಕೆಎಚ್ ಮುನಿಯಪ್ಪನವರು ರಾಜೀನಾಮೆ ಕೊಟ್ಟು ಮತ್ತು ಅವರ ಮಗಳಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತಕ್ಕಂಥ ಸುಳ್ಳು ಸುದ್ದಿಯನ್ನು ಕೆಲವೊಂದು ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಬಂದಿದ್ವಿ. ಹಾಗಾಗಿ ನಮ್ಮ ಸಮುದಾಯ ಜನರಿಗೆ, ಅವರ ಹಿತೈಷಿಗಳಿಗೆ, ಪಕ್ಷದ ಕಾರ್ಯಕರ್ತರಿಗೆ ಆತಂಕ ಉಂಟು ಮಾಡಿತ್ತು. ಹಾಗಾಗಿ ನಾವು ಈ ಸುದ್ದಿಗೋಷ್ಠಿ ಮುಖಾಂತರ ಮತ್ತು ಕೆಎಚ್ ಮುನಿಯಪ್ಪನವರು ಕೂಡ ನಾವು ಮಾತಾಡಿ ಮತ್ತು ಅವರು ಕೂಡ ಅವರ ಮಾಧ್ಯಮ ಸಲಹೆಗಾರರು ಅವರು ಕೂಡ ಏನೊಂದು ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಕೆಎಚ್ ಮುನಿಯಪ್ಪನವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ. ಕೆಎಚ್ ಮುನಿಯಪ್ಪನವರು ಸುದೀರ್ಘವಾಗಿ 35 ವರ್ಷಗಳ ಕಾಲ ಕೇಂದ್ರದಲ್ಲಿ ಸಂಸದರಾಗಿ, ಕೇಂದ್ರದಲ್ಲಿ ಸಚಿವರಾಗಿ ಕೆಲಸ ಮಾಡಿ ಮತ್ತು ತದನಂತರ ಅವರ ಅನುಭವವನ್ನು ರಾಜ್ಯಕ್ಕೆ ತರಬೇಕು ಅಂತೇಳಿ ನಮ್ಮ ಹಿರಿಯರ ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯದಲ್ಲಿ ದೇವನಹಳ್ಳಿ ಕ್ಷೇತ್ರದಲ್ಲಿ ಬಂದು ಕಂಟೆಸ್ಟ್ ಮಾಡಿ ಗೆದ್ದು ಈಗ ಪ್ರೆಸೆಂಟ್ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಅವರ ಅನುಭವ ಇಡೀ ರಾಜ್ಯಕ್ಕೆ, ಸಮಾಜಕ್ಕೆ, ಎಲ್ಲ ವರ್ಗಗಳ ಸಾಮಾಜಿಕ ನ್ಯಾಯವನ್ನು ಎತ್ತಿಡಬೇಕಾದ್ರೆ ಕೆಎಚ್ ಮುನಿಯಪ್ಪನವರಂಥ ಹಿರಿಯ ರಾಜಕಾರಣಿ ಕರ್ನಾಟಕ ರಾಜ್ಯಕ್ಕೆ ಬೇಕು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿ ಆಗಲಿ ಈ ವಿಚಾರದ ಬಗ್ಗೆ ಎಲ್ಲೂ ಕೆಎಚ್ ಮುನಿಯಪ್ಪನವರು ರಾಜೀನಾಮೆ ಕೊಡಬೇಕು ಅಂತ ಅವರೂ ಹೇಳಿಲ್ಲ ಮತ್ತು ಕೆಎಚ್ ಮುನಿಯಪ್ಪನವರು ಹೇಳಿಲ್ಲ. ಕೆಲವೊಂದು ಮಾಧ್ಯಮಗಳಿಗೆ ನಾವು ಕೇಳಿದ್ವಲ್ಲ. ಹಾಗಾಗಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಈ ಸುಳ್ಳು ಸುದ್ದಿ ಅಂತಕ್ಕಂಥ ವಿಚಾರ ನಾವು ಸ್ಪಷ್ಟನೆ ಮಾಡಬೇಕಲ್ಲ. ಇದು ಸುಳ್ಳು ಸುದ್ದಿ. ಯಾರು ಕೂಡ ಕೆಎಚ್ ಮುನಿಯಪ್ಪನವರ ಬಳಗ ಆಗಿರ್ಬೋದು, ಮಾದಾರ ಮಹೋತ್ಸವ ಪದಾಧಿಕಾರಿಗಳಾಗಿರ್ಬೋದು, ಇಡೀ ಸಮಾಜದ ಜನತೆ ಆಗಿರ್ಬೋದು, ನಮ್ಮ ಕಾಂಗ್ರೆಸ್ ಪಕ್ಷದ ಅನುಯಾಯಿಗಳಾಗಿರ್ಬೋದು, ಇದು ಸುಳ್ಳು ಸುದ್ದಿ. ಕೆಎಚ್ ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಜವಾಬ್ದಾರಿ ನೀಡಿದರೆ ಹೆಚ್ಚಿನ ಅನುಕೂಲವಾಗಲಿದೆ. ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಚುರುಕುಗೊಳಿಸಲು ಅದು ಸಹಕಾರಿಯಾಗಲಿದೆ. ಕೆಎಚ್ ಮುನಿಯಪ್ಪ ಅವರು ಸುದೀರ್ಘ ರಾಜಕಾರಣ ಮಾಡ್ತಾರೆ. ಮುಂದಿನ ಚುನಾವಣೆಯಲ್ಲೂ ಅವರು ಕಾಂಗ್ರೆಸ್ ಕಟ್ಟುವ ಕೆಲಸ ಮಾಡಲಿದ್ದಾರೆ. ಕೆಎಚ್ ಮುನಿಯಪ್ಪ ರಾಜೀನಾಮೆ ನೀಡಲಿದ್ದಾರೆ ಎಂದು ಸುಳ್ಳು ಸುದ್ದಿ ಹಬ್ಬಿಸುವುದು ಬೇಡ. ಇದಂತಹ ಏನೂ ಪ್ರಯೋಜನವಾಗುವುದಿಲ್ಲ. ನಿಮ್ಮ ಬಣ್ಣ ಬಯಲು ಮಾಡುವ ಕೆಲಸವನ್ನ ಮತದಾರರು ಮುಂದಿನ ಚುನಾವಣೆಯಲ್ಲಿ ಮಾಡಲಿದ್ದಾರೆ ಎಂದು ಸುದ್ದಿ ಹಬ್ಬಿಸುತ್ತಿರುವವರಿಗೆ ಎಚ್ಚರಿಕೆ ನೀಡಿದರು. ಕೆಎಚ್ ಮುನಿಯಪ್ಪನವರು ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಒತ್ತಾಯ ಏನಂದರೆ ಕೆಎಚ್ ಮುನಿಯಪ್ಪನವರು ಹಿರಿಯ ರಾಜಕಾರಣಿ ಆಗಿರೋದ್ರಿಂದ 35 ವರ್ಷಗಳ ಅನುಭವವನ್ನು, 28 ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಸೋಷಿಯಲ್ ಜಸ್ಟಿಸ್ ಕಮಿಟಿಯಲ್ಲಿ ಅವರು 28 ವರ್ಷ ಮೆಂಬರಾಗಿ ಕೇಂದ್ರದಲ್ಲಿ ಕೆಲಸ ಮಾಡಿದರು. ಹಾಗೆ ಅವರ ಅನುಭವಕ್ಕೆ ಅಗತ್ಯಕ್ಕೆ ತಕ್ಕಂತೆ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟರೆ ಮುಂದಿನ ಚುನಾವಣೆಗೆ 2028ರಲ್ಲೂ ಕೂಡ ನಾವು ಗೆಲ್ಲಬೇಕಾದ್ರೆ ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು ಮತ್ತು ಸಣ್ಣ ವರ್ಗದ ಜನಸಾಮಾನ್ಯರಿಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರ್ತಕ್ಕಂಥ ಸೇವೆಗಳನ್ನು ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಚುರುಕುಗೊಳಿಸಲಿಕ್ಕೆ ಅವರ ಅನುಭವ, ಅವರ ಅಗತ್ಯತೆ ಹೆಚ್ಚಿದೆ ಅಂತ ಈ ಸಂದರ್ಭ ಹೇಳ್ತಾ, ಮೇ ಬಿ ರಾಜಕಾರಣ ಅಂತ ಇರ್ಬೋದು. ಕೆಎಚ್ ಮುನಿಯಪ್ಪನವ್ರನ್ನ ಸೈಡ್ಲೈನ್ ಮಾಡಬೇಕು, ಕೆಎಚ್ ಮುನಿಯಪ್ಪನವ್ರನ್ನ ನಾವು ಏನೋ ಒಂದು ಮಾಡಬೇಕು ಅಂತ ಅವರು ರಾಜಕಾರಣ ಇರ್ಬೋದು. ಬಟ್ ಆದರೆ ಇದು ಬರೀ ಅವ್ರದ್ದು ಕಲ್ಪನೆ. ಆ ಕಲ್ಪನಾ ಲೋಕದಲ್ಲಿ ನೀವೇನು ತೇಲಾಡೋಂಗಿಲ್ಲ. ಕೆಎಚ್ ಮುನಿಯಪ್ಪನವರು ಸುದೀರ್ಘವಾಗಿ ರಾಜಕಾರಣ ಮಾಡ್ತಾರೆ. ಕೆಎಚ್ ಮುನಿಯಪ್ಪನವರು ಸಮಾಜ ಕಲ್ಯಾಣ ಸಚಿವರಾಗ್ತಾರೆ ಅಂತಕ್ಕ ನಂಬಿಕೆ ಕೂಡ ಇದೆ. ಮುಂದಿನ ಚುನಾವಣೆಯಲ್ಲಿ ಕೂಡ ಕೆಎಚ್ ಮುನಿಯಪ್ಪರ ಅಗತ್ಯತೆ, ಅವರ ಹಿರಿತನ, ಅವರ ಸೇವೆ ಪರಿಗಣಿಸಿ ಮುಂದಿನ ದಿನಗಳೊಳಗೆ ಕಾಂಗ್ರೆಸ್ ಪಕ್ಷವನ್ನು ಕಟ್ತಕ್ಕಂಥ ಕೆಲಸ ಕೆಎಚ್ ಮುನಿಯಪ್ಪನವರು ಮಾಡ್ತಾರೆ. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.